ಹಾ 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 ರರರಾ ಲಲಲ ಹೇ ಹೇ ರರರಾ ರಪಪಪ ಹಾರುತ್ತಿವೆ ಲವ್ ಬರ್ಡ್ಸುಗಳು ಓಡುತ್ತಿವೆ ಕೌಸುಗಳು ಹಳ್ಳಿ ದಾರಿಯಲ್ಲಿ ರಾಪಪಪ ಪ್ರಾಪಪಪ ತಂಪು ಬ್ರೀಜಿನಲ್ಲಿ ರಾಪಪಪ ಪ್ರಾಪಪಪ ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಹಾರುತ್ತಿವೆ ಲವ್ ಬರ್ಡ್ಸುಗಳು ಓಡುತ್ತಿವೆ ಕೌಸುಗಳು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಲೊಕೇಶನ್ ನೋಡಿದ್ರೆ ನಿಮಗೆ ಈ ಹಾಡು ನೆನಪಾಗುತ್ತೆ ಅಲ್ಲ. ಸೂಪರ್ಬ್ ಲೊಕೇಶನ್ನು. ನಮ್ಮ ಮಲೆನಾಡು ಅಂದರೇ ಸುಂದರವಾದ ತಾಣ ಅಂತ ಹೇಳ್ಬೋದು. ಸ್ನೇಹಿತರೆ, ಮಳೆಗಾಲ ಬಂತು. ಆಲ್ಮೋಸ್ಟ್ ಆಲ್ ಮಳೆಗಾಲ ಸ್ಟಾರ್ಟ್ ಆಗೋದ್ರ ಒಳಗಡೆ ನಮ್ಮ ಹಲಸಿನ ಹಣ್ಣಿನ ಸೀಸನ್ ಕಂಪ್ಲೀಟ್ ಮುಗ್ದೋಗ್ಬಿಡತ್ತೆ. ಮಳೆ ಬಿತ್ತು ಅಂತ ಹೇಳಿದ್ರೆ ಅದು ಹಣ್ಣಿನ ಒಂದು ಸಿಹಿ, ಆ ಮಧುರತೆ ಕಡಿಮೆ ಆಗುತ್ತೆ. ಹಾಗಾಗಿ ಮಳೆ 1-2 ಆಗೋದ್ರೊಳಗಡೆ ಹಣ್ಣುಗಳೆಲ್ಲ ತಿಂದುಬಿಡ್ತಾರೆ, ಮತ್ತು ಹಣ್ಣಿನ ಸೀಸನ್ನು ಮುಗಿದ್ಬಿಡತ್ತೆ. ಇನ್ನು ನೆಕ್ಸ್ಟ್ ನಾವು ಹಲಸಿನ ಹಣ್ಣು ತಿನ್ನಬೇಕು ಅಂದರೆ ನೆಕ್ಸ್ಟ್ ಬೇಸಿಗೆಯಲ್ಲಿ ಹೂ ಶುರು ಆಗುತ್ತೆ, ಮುಂಗಾರು ಮಳೆ ಒಳಗಡೆ ಹಣ್ಣು ಸಿಕ್ಕತ್ತೆ. ಆದರೆ ಫ್ರೆಂಡ್ಸ್, ನಾನೀಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ನಮ್ಮ ಈ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಹಲಸಿನ ಹಣ್ಣಿನ ಮರ ಇದೆ. ಅದ್ರ ತುಂಬ ಹಲಸಿನ ಹಣ್ಣು ಬಿಟ್ಟಿದೆ. ಎಷ್ಟು ರುಚಿಯಾಗಿದೆ ಅಂದರೆ ಅಷ್ಟು ಮಳೆ ಬಿದ್ದರೂ ಹಣ್ಣಿನ ಸಿಹಿ ಕಡಿಮೆ ಆಗಿಲ್ಲ ಅಂಥೇಳಿ ವಿಷಯ ಗೊತ್ತಾಯಿತು. ಬನ್ನಿ ಹೋಗಿ ಕಿತ್ಕೊಂಡು ಬರೋಣ ಅಂಥೇಳಿ ನಾನು ಹಲಸಿನ ಹಣ್ಣು ನೋಡ್ಕೊಂಡು ಹೊರಟ್ವಿ. ಬಂದ್ವಿ ಹಲಸಿನ ಹಣ್ಣಿನ ಮರ ಸಿಕ್ತು ನೋಡಿ. ದೊಡ್ಡ ಮರ ಇದೆ. ಮರ ತುಂಬ ಹಲಸಿನ ಹಣ್ಣುಗಳು ಜೋದು ಬಿಟ್ಟಿದೆ. ಎಷ್ಟು ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನು ಎಣಿಸ್ಲಿಕ್ಕೆ ಆಗಲ್ಲ, ಅಷ್ಟು ಹಲಸಿನ ಹಣ್ಣುಗಳನ್ನು ಬಿಟ್ಟಿದೆ. ಸಖತ್ ಖುಷಿ ಆಯಿತು ಮಾತ್ರ. ಬನ್ನಿ ಈ ಮರವನ್ನು ನಿಮಗೂ ಒಂದು ಸಲ ತೋರಿಸ್ತೀನಿ. ಫ್ರೆಂಡ್ಸ್, ಈ ಮರ ನೋಡ್ತಾ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಇದು 100 ಮಕ್ಕಳ ತಾಯಿ ಅಂತ ಹೇಳ್ಬೋದು ಆ ಮರಕ್ಕೆ. ಅಷ್ಟು ಹಣ್ಣುಗಳು ಜೋತ್ ಬಿಟ್ಟಿದೆ, ಎಲ್ಲ ಇಷ್ಟಿಷ್ಟು ದಪ್ಪ ಹಣ್ಣುಗಳು. ಯಾರು ಕಿತ್ತೇ ಇಲ್ವಾ ಅನ್ನಿಸ್ಬಿಡ್ತು, ಅಷ್ಟು ಖುಷಿ ಆಯಿತು ನನಗೆ. ಆದಷ್ಟು ಎಷ್ಟು ಸಾಧ್ಯನಷ್ಟು ಕಿತ್ಕೊಂಡು ಬಂದಿದ್ದೆ, ಹಲಸಿನ ಹಣ್ಣಿನ ಪದಾರ್ಥ ಮಾಡ್ಕೊಂಡು ತಿಂದಿದ್ದೆ. ಎಷ್ಟೊಂದು ಕಾಯಿ ಬಿಟ್ಟಿದೆ ಅಲ್ಲ, ತುಂಬ ಬಿಟ್ಟಿದೆ ರೀ.
ಬಂದು ಹೋಗ್ತೀರಲ್ಲ ಕತ್ತು ಬಿಟ್ಟಿದೆ. ನೀವು ಮಧ್ಯೆ ಬರ್ತೀರಲ್ಲ. ಹಾಂ ಹಾಂ ಅಡಿಲ್ಲ. ಹೌದಾ? ನಮ್ಮನೆ ರಜೆ ಇದ್ರು ನಾ ಬಂದಾಗ ಬರಲಿಲ್ಲ. ಈಗ ಹೆಂಗೆ ಕೊಯ್ಕೊಂಡು ಹೋಗ್ತಾರೇನೋ ಅಂತ ಅದೇ ಹೇಳ್ತಾ ಇದ್ರು. ಅವಾಗ ಇವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಹತ್ತಕ್ಕಾಗತ್ತೆ. ಅಲ್ಲ ಇಲ್ಲಿ ಕೈಯಲ್ಲಿ ಸಿಕ್ಕತ್ತಾ ಅಂತ ಅಲ್ಲಿನ್ಕಿಂತ ಹೆಂಗೆ ಇಷ್ಟೊಂದು ಬಿಟ್ಟಿದೆ ಅಲ್ರಿ, ಭರ್ಜರಿ ಬಿಟ್ಟಿದೆ ಅಲ್ರಿ ಕಾಯಿ. ಹಾಂ ಸಾಧಾರಣ. ಒಬ್ಬೊಬ್ಬ ಹೊಟ್ಟೆ ತುಂಬ ಮಕ್ಕಳು ತಾಯಿ ಅಂತ ಹೇಳ್ತಾರಲ್ಲ ಆ ಥರ. ಕೊಯ್ಯಕ್ಕಾಗತ್ತೆ ಒಂದು ಸ್ಟೆಪ್ ಹತ್ತಿರಿ ಸಾಕು. ನಮ್ಮನೆ ಹತ್ತಿದ್ವಿ ಫ್ರೆಂಡ್ಸ್. ಎಷ್ಟೊಂದು ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಯಾಕೆ ಕೀಳ್ತೀರಾ ಅಂತ ಹೇಳೋರಿಲ್ಲ, ಯಾಕೆ ತಿಂತೀರಾ ಅಂತ ಹೇಳೋರಿಲ್ಲ. ನಮ್ಮದೇ ಸಾಮ್ರಾಜ್ಯ ಆಗೋಯ್ತು. ಎಷ್ಟು ಹಣ್ಣುಗಳು ತೊಗೊಳ್ಬೋದು, ಹಬ್ಬಬ್ಬ ಅಂದರೆ ಎಷ್ಟು ತಿನ್ಬೋದು, ಎಷ್ಟು ತೊಗೋಬೋದು. ಇನ್ನು ಇಡೀ ನಮ್ಮ ರಿಪ್ಪನ್ಪೇಟೆ ಎಲ್ಲ ಹೋದರೂ ಒಂದೊಂದು ಹಣ್ಣು ಸಿಕ್ಕತ್ತೆ. ಅಷ್ಟು ಹಣ್ಣು ಎರಡೇ ಮರದಲ್ಲಿ ಬಿಟ್ಟಿತ್ತು ನೋಡಿ. ಭಾಳ ಅಂದರೆ ಭಾಳ ಖುಷಿಯಾಯಿತು. ನಮ್ಮ ಮನೆಯವರಿಗೆ ಕತ್ತಿ ಕೊಟ್ಬಿಟ್ಟು ಮೇಲೆ ಕೀಳ್ರಿ ಅಂತ ಹೇಳಿ ಅದು ಕೀಳ್ಸಿದ್ವಿ. ಬಟ್ ಅವರು ಹಣ್ಣುಗಳನ್ನೆಲ್ಲ ಕಿತ್ತಿದ ವಿಡಿಯೋ ನನಗೆ ಡಿಲೀಟ್ ಆಗಿಬಿಟ್ಟಿದೆ, ಸಿಕ್ಕಲಿಲ್ಲ. ಹಾಗಾಗಿ ಕೈಗೆ ಸಿಗುವಷ್ಟು ಸೈಜಲ್ಲೂ ಇದ್ವು. ಅದೇನು ತುಂಬ ಹತ್ತಲೇಬೇಕು ಅಂತೇನಿಲ್ಲ. ನಿಂತ್ಕೊಂಡು ಯಾವುದಾದ್ರೂ ಒಂದು ಸಣ್ಣ ಒಂದು ಕಲ್ಲು ಹಾಕ್ಕೊಂಡು ಕಾಲಡಿ ಅದ್ರ ಮೇಲೆ ನಿಂತರೆ ಸಾಕು, ಹಣ್ಣುಗಳು ಸಿಕ್ಕತ್ತೆ. ಅಷ್ಟು ಹಣ್ಣುಗಳು ಫ್ರೆಂಡ್ಸ್. ಇನ್ನೂ ಸ್ಟಾರ್ಟು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಒಂದು ಸೀಸನ್ ಮತ್ತೆ ಶುರುವಾಯಿತು. ಏನೇನು ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ? ನನಗಂತೂ ಅದು ಏನೇನು ಮಾಡ್ತೀನೋ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಮಾಡಬಹುದು ಇದರಲ್ಲಿ. ಫ್ರೆಂಡ್ಸ್, ನಮ್ಮ ಮನೆಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಹಲಸಿನ ಹಣ್ಣಿಂದು ಮುಳುಕ ಸ್ಟಾರ್ಟ್ ಆಗುತ್ತೆ. ಹಲಸಿನ ಹಣ್ಣಿನ ಇಡ್ಲಿ, ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಹೋಳಿಗೆ, ಹಲಸಿನ ಬೀಜದ ಹೋಳಿಗೆ, ಹಲಸಿನ ಬೀಜದ ಪಲ್ಯ, ಹಲಸಿನ ಬೀಜದ ಪಾಯಸ, ಯಾವ್ಯಾವ ಥರ ಮಾಡ್ಬೋದು. ಹಲಸಿನ ಹಣ್ಣಿನ ಕಡುಬು, ಹಲಸಿನಕಾಯಿ ಇದ್ದಾಗ ಚಿಪ್ಸು, ಇನ್ನೂ ಸ್ಟಾರ್ಟು ಫ್ರೆಂಡ್ಸ್. ಈ ಒಂದು ಮಳೆಗಾಲದ ಮುಂಗಾರು ಮಳೆಯ ಸಮಯದಲ್ಲಿ ಹಲಸಿನ ಹಣ್ಣಿನ ಸೀಸನ್ ತಿಂದು ಮುಗಿಸಿದ್ವಿ. ಈಗ ಗ್ಯಾಪ್ ಕೊಟ್ಟು ಮತ್ತೆ ಇಷ್ಟಕ್ಕೊಂದು ಹಲಸಿನ ಹಣ್ಣು ಸಿಕ್ಕಿದೆ ಅಂತ ಹೇಳಿದ್ರೆ ಇನ್ನು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಹಲಸಿನ ಹಣ್ಣಿನ ಪದಾರ್ಥ ಸ್ಟಾರ್ಟ್ ಆಗುತ್ತೆ. ಈ ಸಲ ನಾನು ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇಡ್ಲಿ ಆಯಿತು, ದೋಸೆ ಆಯಿತು, ಹೋಳಿಗೆ ಆಯಿತು, ಮುಳುಕ ಆಯಿತು, ಇನ್ನು ಹಲಸಿನ ಹಣ್ಣಿಂದು ಕೇಸರಿ ಬಾತ್ ಒಂದು ಬ್ಯಾಲೆನ್ಸ್ ಉಳಿಸಿದ್ದೆ. ಈ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಗೆ ಹಲಸಿನ ಹಣ್ಣಿನ ತೊಳೆ, ನಮ್ಮ ಮನೆಯವರು ಹಲಸಿನ ಹಣ್ಣು ಕೊಯ್ದುಬಿಟ್ಟು ಬಿಡಿಸಿ ಕೊಟ್ಟ ಹಾಗೆ ನಾವು ಕೂತ್ಕೊಂಡು ಹಲಸಿನ ಹಣ್ಣಿನ ತೊಳೆ ತಿಂತೀವಲ್ಲ, ಆ ಮಜಾನೇ ಸೂಪರು. ಮಳೆ ಬರ್ತಾ ಇರುತ್ತೆ, ಮಳೆ ನೋಡ್ತಾ ನಾವು ಹಲಸಿನ ಹಣ್ಣನ್ನು ಸುಲಿತಾ ಆ ಸಿಹಿಯಾದ ಹಲಸಿನ ಹಣ್ಣು ತಿಂತಾ ಇದ್ದರೆ ಯಾರ್ಯಾರ ಬಾಯಲ್ಲಿ ನೀರು ಬಂತು ಈಗ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಈಗ ನಿಮಗೆ ಹೇಳ್ತಾನೆ ನನ್ನ ಬಾಯಲ್ಲಿ ನೀರು ಬಂದುಬಿಡ್ತು. ಅಷ್ಟು ಹಲಸಿನ ಹಣ್ಣಿನ ಸೀಸನ್ ನಮಗೀಗ ಶುರುವಾಗುತ್ತೆ ಫ್ರೆಂಡ್ಸ್. ಹಲಸಿನ ಹಣ್ಣಿನ ಮರ, ಅಲ್ಲಿ ಬಿಟ್ಟಂತಹ ತುಂಬ ಹಲಸಿನ ಹಣ್ಣುಗಳು ಎಲ್ಲ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಾಮೆಂಟ್ಗೆ ನನ್ನ ಚಾನಲ್ನಲ್ಲಿ ಮುಕ್ತವಾದ ಅವಕಾಶ ಇದೆ. ನನ್ನ ವಿಡಿಯೋ ಏನು ಅನ್ನಿಸ್ತು ನಿಮಗೆ, ಹೇಗೆ ಅನ್ನಿಸ್ತು, ನೀವು ಹಲಸಿನ ಹಣ್ಣು ಈಗ ಸಿಕ್ಕರೆ ಯಾವ್ಯಾವ ಐಟಮ್ಸ್ಗಳನ್ನು ಮಾಡ್ತೀರಾ ಅಂಥೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.